ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ 22ನೇ ಸಂಧಿ ಹರಿಕಥಾಂಸಾರದಲ್ಲಿ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ರೆಡಿ ಇದ್ದೀರಮ್ಮ? ತಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಎಚ್ ವಿ ಲಕ್ಷ್ಮಿ ಅಂತ. ಜೋರಾಗಿ. ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಎಚ್ ವಿ. ಓಕೆ. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಫಸ್ಟ್ ಕೋಲಾರದಲ್ಲಿದ್ದು, ಹಾಂ, ಇವಾಗ ರೀಸೆಂಟಾಗಿ 2 ವರ್ಷ ಆಯಿತು ಇಲ್ಲಿಗೆ ಬಂದು. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಮೊದಲು ಅಲ್ಲಿ ಬಲ್ತಾಮಲ್ಲಿಗೆ ಹೋಗ್ತಾ ಇದ್ದೆ. ಹಾಂ ಹಾಂ ಹಾಂ. ಇದು ಐವತ್ತಿನ ಬಲ್ತಾಮ. ಹರಿವದನ ಭಜನ. ಇವಾಗ ಇಲ್ಲಿ ಮೇಡಮ್ನವರಿಂದ ಕಲಿತಾ ಇದ್ದೇನೆ. ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಯಾರಿಗೆ ನಿವೇದನೆ ಮಾಡದೆ ಹೊಟ್ಟೆಗೆ ಹಾಕಿಕೊಂಡರೆ ಯಮದೇವರು ಅಂತಹ ಮನುಷ್ಯರನ್ನು ನರಕದಲ್ಲಿಯೇ ಇಡುತ್ತಾರೆ. ಕೇಳ್ತೀನಿ ಇನ್ನೊಂದ್ಸಲಿ, ಕೇಳ. ಯಾರಿಗೆ ನಿವೇದನೆ ಮಾಡದೆ, ನೈವೇದ್ಯ ಮಾಡದೆ ಹೊಟ್ಟೆಗೆ ಹಾಕಿಕೊಂಡರೆ ಯಮದೇವರು ಅಂತಹ ಮನುಷ್ಯರನ್ನು ನರಕದಲ್ಲಿಯೇ ಇಡುತ್ತಾರೆ. ಎಂಥವರು? ವಿಠಲ ನೈವೇದ್ಯ ಮಾಡದೆ ಉಂಡವರನ್ನು ನರಕದಲ್ಲಿ. ಜೋರಾಗಿ ಹೇಳಬೇಕಮ್ಮ, ಚೆನ್ನಾಗಿ ಹೇಳಿ, ಜೋರಾಗಿ ಹೇಳಿ, ಆರಾಮಾಗಿ ಹೇಳಿ. ವಿಠಲ ದೇವರಿಗೆ ನೈವೇದ್ಯ ಮಾಡದೆ ಉಂಡದವ್ರನ್ನ ದೇವರು ನರಕದಲ್ಲೇ ಇಡ್ತಾರೆ. ಹಾಂ, ವಿಠಲ ದೇವರಿಗೆ ನಿವೇದನೆ ಮಾಡದೇನೆ ಹಾಗೇನೆ ಹೊಟ್ಟೆಗೆ ಓಸುಗ ಅಂತ ಹೇಳ್ತಾರಲ್ಲ, ಹಾಗೆ ಬರೀ ನಾವೇ ಇದು ಮಾಡ್ತಾ ಇದ್ದರೆ ಹೌದು, ಸರಿಯಾದ ಉತ್ತರ. ಕಾಮವಿಲ್ಲದ ಹರಿಯ ಪೂಜೆ ವೈಶ್ವದೇವ ಮಾಡುವಾಗ, ಕಾಮವಿಲ್ಲದ ಹರಿಯ ಪೂಜೆ ವೈಶ್ವದೇವ ಮಾಡುವಾಗ, ನೇಮದಿಂದ ವೈಷ್ಣವೋತ್ತಮರ ಅರ್ಚಿಸುವಾಗ, ಪ್ರೇಮದಿ ವೈಷ್ಣವೋತ್ತಮರ ಅರ್ಚಿಸುವಾಗ, ಆ ಮಹಾಭಕ್ಷ ಭೋಜ್ಯ ಆರೋಗಣೆ ಮಾಡುವಾಗ, ನೇಮದಿಂದ ಕೌರವಾಂತಕ ಭೀಮಸೇನನ ನೆನೆಯಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಉತ್ತಿ ವೈಷ್ಣವ ಮತವ ಭವಾಬ್ದಿ ದಾಟಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಕರಗಳನ್ನು ತೊಳೆದು ತೀರ್ಥ ತುಳಸಿದಳವ ನೀಯುವಾಗ, ಪರಿಪರಿಯ ಪುಷ್ಪವೀಳ್ಯ ಅರ್ಪಿಸುವಾಗ, ಸರ್ವರಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಾಂತರಾತ್ಮಕ, ಸರ್ವರಂತರ್ಯಾಮಿ ನಮ್ಮ ಪರಮ ಗುರು ಮಧ್ವಾಂತರಾತ್ಮಕ, ಸಿರಿ ಪುರಂದರ ವಿಠ್ಠಲಗೆ ಸಮರ್ಪಣೆಯ ಮಾಡಿರೋ, ಸಿರಿ ಪುರಂದರ ವಿಠ್ಠಲಗೆ ಸಮರ್ಪಣೆಯ ಮಾಡಿರೋ, ಸಿರಿ ಪುರಂದರ ವಿಠ್ಠಲಗೆ ಸಮರ್ಪಣೆಯ ಮಾಡಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಉತ್ತಿ ವೈಷ್ಣವ ಮತದ ಭವಾಬ್ದಿ ದಾಟಿರೋ, ಮಧ್ವರಾಯರ ನೆನೆದು ಶುದ್ಧರಾಗಿರೋ. ಈ ರೀತಿ ನಾವು ನಮ್ಮಷ್ಟಿಗೆ ನಾವು ಮಾಡ್ಕೊಂಡು ಇದು ಮಾಡಬಾರ್ದು ಅನ್ನೋದನ್ನು ಹೇಳಿಕೊಟ್ರು ಅಲ್ವಾ. ನಮ್ಮ ಅತ್ಯಂತ ನಮ್ಮ ಪೂರ್ವಜರು ಹೇಳ್ತಾ ಇರ್ತಾರೆ, ಬರೀ ನಮಗೋಸ್ಕರ ಮಾಡ್ಕೋಬಾರ್ದು, ಯಾರಿಗಾರೋ ಒಬ್ರು ಕೊಟ್ಟಾದರೂ ನೀವು ತಿನ್ನಿರಿ ಅಂದ್ರೆ ಏನೋ, ಅವಾಗ ನಿವೇದನೆ ಮಾಡಿ ಅಂದರೆ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂಥ ಅಭ್ಯಾಸ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ. ಇನ್ನು 2ನೇ ಪ್ರಶ್ನೆಗೆ ಬರೋಣ. ನಮಗೆ ಪರಮಾತ್ಮನು ಯಾರಲ್ಲಿದ್ದು ನೃಷತು ಎಂದು ಕರೆಯಲ್ಪಡುತ್ತಾನೆ? ಪರಮಾತ್ಮನು ಯಾರಲ್ಲಿದ್ದು ನೃಷತು ಎಂದು ಕರೆಯಲ್ಪಡುತ್ತಾನೆ? ಮನುಷ್ಯರೊಳಗಿದ್ದು. ಮನುಷ್ಯರೊಳಗೆ ಸರಿಯಾದ ಉತ್ತರ. 3ನೇ ಪ್ರಶ್ನೆ ತಮಗೆ. ಬಾಂದೊರೆಯನ್ನು ಪೆತ್ತವರು ಯಾರು? ಬಾಂದೊರೆಯನ್ನು ಪೆತ್ತವರು ಯಾರು? ದೇವಗಂಗೆಯನ್ನು. ಹಾಂ, ಯಾರು? ಮಹಾರುದ್ರ ದೇವರು. ಸರಿಯಾದ ಉತ್ತರ. ಬಾಂದೊರೆಯನ್ನು ಪೆತ್ತವರು ಯಾರು ಅಂದರೆ ಮಹಾರುದ್ರ ದೇವರು ದೇವಗಂಗೆಯನ್ನು ಹೊತ್ತಿದ್ದಾರೆ. ಪೊತ್ತವರು ಯಾರು ಅಂತ ಕೇಳಿದಾಗ ಬಾಂದೊರೆಯನ್ನು ಪೊತ್ತವರು ಯಾರು ಅಂದರೆ ದೇವಗಂಗೆಯನ್ನು ಯಾರು? ಮಹಾರುದ್ರ ದೇವರು ಹೊತ್ತಿದ್ದಾರೆ ತಮ್ಮ ಜಟೆಯಲ್ಲಿ ಅಂತ. ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ತಮಗೆ ಬರ್ತಾ ಇದ್ದೀನಿ. ತಾವೇನಾದ್ರು ಹೇಳೋದಿದೆಯಮ್ಮ? ಯಾಕೆ ಅನಿಸ್ತಾ ಇದೆ ನಿಮಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ? ಇದರಿಂದ ಹೇಗೆ ಅನಿಸುತ್ತೆ ಅಂದರೆ ಏನೇ ನಿಮ್ಮ ಒಂದು ಅನಿಸಿಕೆ ಅಂದರೆ ಇದರಿಂದ ಏನಾರೋ ಸ್ವಲ್ಪ
ದೇವರ ಭಕ್ತಿ ಹಾಂ ಹಾಂ ಒಂದು ಭಜನಾ ಮಂಡಳಿಯನ್ನು ಸೇರಿದ್ರೆ ಎಷ್ಟು ಉತ್ತಮವಾಗಿ ನಾವು ನೋಡಿದ್ದೇವೆ. ಈ ಒಂದು ಕಾರಣಕ್ಕಾದರೂ ಸ್ವಲ್ಪ ಓದೋಣ ಅಲ್ವಾ? ಓದೋಣ. ಈ ಒಂದು ನೋಡಿದ್ರೆ ಏನಾಗುತ್ತೆ, ಹಿಂದೆ ಮುಂದೆ ಏನಿದೆ ನೋಡ್ಬೇಕನ್ಸುತ್ತೆ ಅಲ್ವಾ? ಅದರಿಂದ ಸ್ವಲ್ಪ ಅಧ್ಯಯನ ಆಗುತ್ತೆ ಆ ರೀತಿ. ಅವ್ರಿಗೆ ಕೊನೆ ಪ್ರಶ್ನೆಗೆ ಹೋಗೋಣ. ವೃತ್ರಾಸುರನನ್ನು ಘಾತಿಸಿದ ಪಾಪವನ್ನು ಪರಮಾತ್ಮನು ಎಷ್ಟು ವಿಭಾಗ ಮಾಡಿದನು? ವೃತ್ರಾಸುರನನ್ನು ಘಾತಿಸಿದ ಪಾಪ ಬಂತಲ್ಲ, ಅದನ್ನು ಪರಮಾತ್ಮನು ಎಷ್ಟು ವಿಭಾಗ ಮಾಡ್ತಾನೆ? 4 ಭಾಗಗಳು. 4 ಭಾಗಗಳು ಸರಿಯಾದ ಉತ್ತರ. ತಾವು ನಮ್ಮ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ವಿದ್ಯಾಲಯದಿಂದ ತಮಗೆ ಧನ್ಯವಾದಗಳು. ಸುಧಾಮ ಸಖ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ ಬ್ರಹ್ಮಾದ್ಯ ಖಿಳಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಖಿಳ ತತ್ವ ಪರೇಶಗಿವಧಿಷ್ಠಾನವೆಂದರಿ ದರ್ಜಿಸನವರತ ಕ್ಷರ ವಿಲಿಂಗ ಸಲಿಂಗ ಸೃಜ್ಯ ಸೃಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹದಣು ಕಾಲನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಜೀವ ಜೀವರ ಭೇದ ಜಡ ಜಡ ಜೀವ ಜಡಗಳ ಭೇದ ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿದು ನಿತ್ಯದಲ್ಲಿ ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳರಿತಚ್ಯುತನ ಪದ 5 ಶೀಘ್ರದಲ್ಲಿ ಆದಿಯಲಿ ಕ್ಷರಾಕ್ಷರಾಖ್ಯ ದ್ವೇಧ ಅಕ್ಷರದೊಳು ರಮ ಮಧುಸೂದನರು ಕ್ಷರಗಳೊಳು ಪ್ರಕೃತಿ ಪ್ರಣವ ಕಾಲಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತೀರ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು ದೀಪದಿಂ ದೀಪಗಳು ಪೊರಮಾಟ ಪಣಾಲಯ ಗತತಿ ಮಿರಗಳು ತಾ ಪರಿಹರ ಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರಣಿವರ ವಹನ ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿತ್ತು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುದನು ಪಾಧಿಯಲಿ ಪ್ರತಿಬಿಂಬಾಪಯದಿ ಹರಿಗೆ ತಿಳಿಯ ತ್ರಿಕ ಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಹೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ರಸ ವಿಶೇಷದೊಳತಿ ವಿಮಲಸಿತ ವಸನ ತೋಯಿಸಿ ಅಗ್ನಿಯೊಳಗಿಡಿ ಪಸರಿಸುವುದು ಪ್ರಕಾಶನ ಸುಗುಂದದಲೆ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೋಯ್ದ ಮಹಾತ್ಮರನು ಬಾಧಿಸವು ಭವದೊಳಗಿದ್ದರೆಯು ಸರಿ ದುರಿತ ರಾಶಿಗಳು ವಾರಿನಿಧಿಯೊಳಗ ಕಿಳ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈವುತ ಪರಮ ಮೋದದಲಿಪ್ಪತೆರನಂತೆ 3 ಗುಣಗಳ ಮಾನಿಯನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ